ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ನೆಸ್ಟೆಡ್ ಇಫ್ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ವಿಡಿಯೋಗಳಲ್ಲಿ ಇಫ್ ಎಲ್ಸ್ ಹೇಗೆ ಯೂಸ್ ಮಾಡೋದು, ಹೇಗೆ ಅದರ ಎಕ್ಸಿಕ್ಯೂಷನ್ ವರ್ಕ್ ಆಗುತ್ತೆ, ಹೇಗೆ ಒಂದು ಸ್ಟ್ರಕ್ಚರ್ ಆಫ್ ದ ಪ್ರೋಗ್ರಾಮ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಬಂದಿದ್ದೀವಿ. ಇಂದಿನ ಈ ವಿಡಿಯೋಲಿ ನೆಸ್ಟೆಡ್ ಇಫ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಾನೊಂದು ಪೈಥಾನ್ ನೋಟ್ಬುಕ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಈಗ ನೆಸ್ಟೆಡ್ ಇಫ್ ಅಂದ್ರೆ ಏನು? ಹೆಸರಲ್ಲೇ ನೆಸ್ಟೆಡ್ ಅಂತ ಇದೆ. ನೆಸ್ಟೆಡ್ ಅಂದ್ರೆ ಏನು? ಗೂಡು. ಅಂದ್ರೆ ಒಂದ್ರ ಒಳಗೆ ಒಂದ್ ಏನೋ ಇರೋದನ್ನ ನಾವು ನೆಸ್ಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಇಫ್ ಒಳಗಡೆ ಇನ್ನೊಂದು ಇಫ್ ಇರುತ್ತೆ. ಇಫ್ ಇನ್ಸೈಡ್ ಅಂಡ್ ಇಫ್ ಇಸ್ ಅ ನೆಸ್ಟೆಡ್ ಇಫ್ ಅಂತ ಯೂಶಲಿ ಕರಿತೀವಿ. ನೆಸ್ಟೆಡ್ ಇಫ್ ಅಂದ್ರೆ ಏನು? ಸ್ಟೇಟ್ಮೆಂಟ್ ರೆಫರ್ಸ್ ಟು ದ ಯೂಸೇಜ್ ಆಫ್ ಅನ್ ಇಫ್ ಸ್ಟೇಟ್ಮೆಂಟ್ ಇನ್ಸೈಡ್ ಅನದರ್ ಇಫ್ ಸ್ಟೇಟ್ಮೆಂಟ್ ಅಂತೆ. ಅಂದ್ರೆ ಒಂದ್ ಇಫ್ ಸ್ಟೇಟ್ಮೆಂಟ್ ಒಂದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಇರೋದು, ದಟ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ನೆಸ್ಟೆಡ್ ಅಂತ. ಅಂದ್ರೆ ನೆಸ್ಟೆಡ್ ಅಂದ್ರೆ ಒಂದ್ರ ಒಳಗೆ ಅಂದ್ರೆ ಒಂದ್ ಇಫ್ ಸ್ಟೇಟ್ಮೆಂಟ್ ಒಳಗೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್, ಆ ಒಂದು ಇನ್ನರ್ ಇಫ್ ಸ್ಟೇಟ್ಮೆಂಟ್ ಒಳಗೆ ಮತ್ತೊಂದು ಇಫ್ ಸ್ಟೇಟ್ಮೆಂಟ್, ಹೀಗೆ ಒಂದ್ರ ಒಳಗೆ ಒಂದು ಬಾಡಿ ಸ್ಟ್ರಕ್ಚರ್ ಆಫ್ ದ ಬಾಡಿನ ನಾವು ಇಡ್ತಾ ಹೋಗ್ಬೋದು. ಅದನ್ನ ನಾವು ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಈ ನೆಸ್ಟೆಡ್ ಇಫ್ ಯಾವಾಗಪ್ಪ ಯೂಸ್ ಆಗತ್ತೆ ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ನ ಎವ್ಯಾಲ್ಯೂಯೇಟ್ ಮಾಡಬೇಕು ಒಂದು ಆರ್ಡರ್ ಅಲ್ಲಿ, ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಅಂದ್ರೆ ಏನು? ಒಂದು ಎಕ್ಸಿಕ್ಯೂಟ್ ಆಗ್ಬೇಕು, ಅದ್ ಎಕ್ಸಿಕ್ಯೂಟ್ ಆಗಿ ಇನ್ನೊಂದು ಎಕ್ಸಿಕ್ಯೂಟ್ ಆಗ್ಬೇಕು. ಎಲ್ಲಾ ಎಕ್ಸಿಕ್ಯೂಷನ್ಸ್ ಪ್ಯಾರಲಿ ಒಂದ್ರ ಸಮಾನ ಆಗ್ತಾ ಬರಬಾರ್ದು. ಒಂದ್ ಎಕ್ಸಿಕ್ಯೂಷನ್ ಆದ್ಮೇಲೆ ಇನ್ನೊಂದು ಪಾರ್ಟ್ ಆಫ್ ದ ಕೋಡ್ ಎಕ್ಸಿಕ್ಯೂಟ್ ಆಗ್ಬೇಕು. ಅದನ್ನ ನಾವು ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಈ ರೀತಿ ನೆಸ್ಟೆಡ್ ಇಫ್ ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಏನಪ್ಪಾ ಎಕ್ಸಾಂಪಲ್ ಅಂದ್ರೆ, ಫಸ್ಟ್ ನಾವು ಒಂದು ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತಾ ಇದೀವಿ ಒಂದು ವೇರಿಯೇಬಲ್ಗೆ. ಆ ವೇರಿಯೇಬಲ್ ನ ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಇಫ್ ಬಾಡಿ ಇದೆ. ಇನ್ಸೈಡ್ ದಾಟ್ ಇನ್ನೊಂದು ಇಫ್ ಬಾಡಿ ಇದೆ. ಇವಾಗ ನಾವ್ ಇದನ್ನ ಔಟರ್ ಇಫ್ ಅಂತ ಕರಿತೀವಿ. ಇದ್ರ ಒಳಗಡೆ ಇದು ಇರೋದ್ರಿಂದ ಇದನ್ನ ಇನ್ನರ್ ಇಫ್ ಅಂತ ಕರಿತೀವಿ. ಈ ಇಫ್ ಬಾಡಿ ಒಳಗಡೆ ಇನ್ನೊಂದು ಇಫ್ ಬಾಡಿ ಇದೆ. ಯಾವಾಗಪ್ಪ ಇವೆಲ್ಲ ಎಕ್ಸಿಕ್ಯೂಟ್ ಆಗತ್ತೆ ಅಂದ್ರೆ ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಹೇಳಿದ್ವಿ. ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗತ್ತೆ, ಇದು ಟ್ರೂ ಇದ್ರೆ ಮತ್ತೆ ಇದ್ರ ಒಳಗೆ ಎಕ್ಸಿಕ್ಯೂಟ್ ಆಗತ್ತೆ, ಇದು ಸರಿ ಇದ್ರೆ ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟ್ ಆಗತ್ತೆ. ಅಂದ್ರೆ ನಾವು ಎಕ್ಸ್ ನ 5 ಅಂತ ಇನಿಷಿಯಲೈಸ್ ಮಾಡಿದೀವಿ. ಇಲ್ಲಿ ಎಕ್ಸ್ ಬಂದು 5 ಆಗತ್ತೆ. ದಟ್ ಇಸ್ 5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಇವಾಗ ಏನಾದ್ರು ತಗೋತದೆ 5 ಗ್ರೇಟರ್ ದ್ಯಾನ್ 3 ತಗೊಳ್ತದೆ. ಆಬ್ವಿಯಸ್ಲಿ 5 ಗ್ರೇಟರ್ ದ್ಯಾನ್ 3 ಓನ್ಲಿನು ಇದು ನಮಗೆ ಕಂಡೀಷನ್ ಟ್ರೂ ಆಗುತ್ತೆ. ಅದಕ್ಕೋಸ್ಕರ ಬಂದು ಈ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಏನೊಂದು ಔಟ್ಪುಟ್ ಬರ್ತದೆ ಅಂತ. ಐ ಆಮ್ ಇನ್ಸೈಡ್ ಫಸ್ಟ್ ಎಫ್ ಅಂದ್ರೆ ಇದು ನನಗೆ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗ್ತದೆ. ಆಮೇಲೆ ಇಲ್ಲೇನಾಗತ್ತೆ 5 ಗ್ರೇಟರ್ ದ್ಯಾನ್ 2. 5 ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 2. ಮತ್ತೆ ನನಗೆ ಇದು ಟ್ರೂ ಆಗಿರೋದ್ರಿಂದ ನನಗೆ ಈ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗ್ತದೆ. ಇಲ್ಲಿ ಏನಾಯ್ತು? ಎಕ್ಸ್ ಬಂದು 5 ಈಕ್ವಲ್ ಟು 4 ಈಕ್ವಲ್ ಅಲ್ಲ. ಅದಕ್ಕೋಸ್ಕರ ಇದು ಫಾಲ್ಸ್ ಆಗತ್ತೆ. ಅದಕ್ಕೋಸ್ಕರ ನಮಗೆ ಈ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗಲ್ಲ. ಈ ರೀತಿ ಇಫ್ ಆಗತ್ತೆ ಅಂದ್ರೆ ಒಂದ್ ಆದ್ಮೇಲೆ ಇನ್ನೊಂದು, ಇದಾದ್ಮೇಲೆ ಈ ಎಕ್ಸಿಕ್ಯೂಷನ್ ಆಗ್ತಾ ಬರುತ್ತೆ. ಹೈರಾರ್ಕಿ ತರ ಒಂದಾದ್ಮೇಲೆ ಇನ್ನೊಂದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗತ್ತೆ. ಒಂದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಬ್ಲಾಕ್ ಆಫ್ ಕೋಡ್ಗೆ ಹೋಗುತ್ತೆ. ಇದನ್ನ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಹೇಳ್ತೀವಿ. ಇದು ಒಂದು ಎಕ್ಸ್ಟೆಂಟ್ ನೋಡಿ. ಇಫ್ ಒಳಗಡೆ ಇನ್ನೊಂದು ಇಫ್ ಬಾಡಿ ಇರೋದನ್ನ ನಾವಿದನ್ನ ನೆಸ್ಟೆಡ್ ಇಫ್ ಅಂತ ಕೂಡ ಕರಿತೀವಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲೂ ಅಷ್ಟೇ ಬಂದು ನಂಬರ್ನ ಇನಿಷಿಯಲೈಸ್ ಮಾಡಿದೀವಿ. ಹೇಗೆ ಅದು ಒಂದು ಕಂಡೀಷನ್ ತಗೊಂಡು ಮುಂದೆ ಎಕ್ಸಿಕ್ಯೂಷನ್ ಫಾರ್ವರ್ಡ್ ಆಗ್ತದೆ ಅಂತ ಚೆಕ್ ಮಾಡೋಣ. ಸೊ ಇದನ್ನ ನಾವು ಔಟರ್ ಇಫ್ ಅಂತ ಕರಿತೀವಿ. ಈ ಔಟರ್ ಇಫ್ ಒಳಗಡೆ ಇನ್ನರ್ ಇಫ್ ಇದೆ. ಅಂದ್ರೆ ಅದ್ರ ಒಳಗಡೆ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾವ್ ಇದನ್ನ ಇನ್ನರ್ ಇಫ್ ಅಂತ ಕೂಡ ಕರಿತೀವಿ. ಈಗ ಏನಾಯ್ತು? ನಾವು ಇನಿಷಿಯಲೈಸ್ ಮಾಡಿದೀವಿ 10. ಇಫ್ ಐ ಇಸ್ ಈಕ್ವಲ್ಸ್ ಟು 10 ಯು ಕ್ಯಾನ್ ಗೋ ಇನ್ಸೈಡ್. ಅಂದ್ರೆ ನಾವು ಇದ್ರ ಒಳಗಡೆ
ಇನ್ನರ್ ಇಫ್ ಬಾಡಿಗೆ ಹೋಗ್ಬೋದು ಯಾವಾಗ ಅಂದ್ರೆ ಈ ಔಟರ್ ಇಫ್ ಕಂಡೀಷನ್ ಟ್ರೂ ಆದ್ರೆ ಮಾತ್ರ. ಇದು ಟ್ರೂ ಆಗ್ಲಿಲ್ಲ ಅಂದ್ರೆ ಯಾವುದೇ ಕೂಡ ಎಕ್ಸಿಕ್ಯೂಷನ್ ಫಾರ್ವರ್ಡ್ ಹೋಗಲ್ಲ. ಅದು ನಮ್ಮ ಪ್ರೈಮರಿ ರೂಲು. ನಾವು ಫಸ್ಟ್ ವಿಡಿಯೋಲಿ ಅದನ್ನೇ ಅರ್ಥ ಮಾಡ್ಕೊಂಡ್ವಿ. ಏನಾಯ್ತು, 10 ಇಫ್ 10 ಈಕ್ವಲ್ ಟು 10 ಅಂದ್ರೆ ನಮಗೆ ಈ ಒಂದು ಕಂಡೀಷನ್ ಟ್ರೂ ಆಗ್ತದೆ. ಈ ಒಂದು ಟ್ರೂ ಕಂಡೀಷನ್ ಟ್ರೂ ಆಗಿರೋದ್ರಿಂದ ನಾನು ಒಳಗಡೆ ಇರೋ ಅಂತ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಲೋ ಮಾಡ್ಕೊಳ್ತಾ ಇದೆ. ಏನಿದು ಫಸ್ಟ್ ಕಂಡೀಷನ್ ಏನು, ಇಫ್ 10 ಲೆಸ್ ದ್ಯಾನ್ 15. ಆಬ್ವಿಯಸ್ಲಿ 10 is less than 15 only, no? ಸೊ ಇದು ನಮಗೆ ಎಕ್ಸಿಕ್ಯೂಟ್ ಆಗತ್ತೆ. ಮತ್ತೆ ಬಂದು ಇಲ್ಲಿ ನೋಡೋಣ, ಇಲ್ಲೇನು ಕಂಡೀಷನ್ ಇದೆ. ಈ ಕಂಡೀಷನ್ ಬಂದು 10 ಲೆಸ್ ದ್ಯಾನ್ 12. 10 ಲೆಸ್ ದ್ಯಾನ್ 12 ಕೂಡ ಟ್ರೂ ಆಗಿರೋದ್ರಿಂದ ನಮಗೆ ಏನಿದೆ ಒಂದು ಇಫ್ ಬಾಡಿಯಲ್ಲಿ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಸ್ ಪಾರ್ಟ್ ಅಲ್ಲ. ನೋಡೋಣ ಏನ್ ಎಕ್ಸಿಕ್ಯೂಟ್ ಆಗ್ತದೆ ಅಂತ. ನೋಡಿ, ಫಸ್ಟ್ ಎಕ್ಸಿಕ್ಯೂಟ್ ಆಯ್ತು, ಸೆಕೆಂಡ್ ಆಯ್ತು. ಯಾಕಂದ್ರೆ ಇವೆರಡೂ ಇಫ್ ಸ್ಟೇಟ್ಮೆಂಟ್ಸ್ ನಮ್ಗೆ ಟ್ರೂ ಇತ್ತು. ಇದು ಎಕ್ಸಿಕ್ಯೂಟ್ ಆಯ್ತು ಯಾಕೆ ಅಂದ್ರೆ ಈ ಒಂದು ಇಫ್ ಕಂಡೀಷನ್ ನಮ್ಗೆ ಟ್ರೂ ಆಯ್ತು. ಈ ರೀತಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಏನಂದ್ರೆ ಇಲ್ಲಿ ಒಂದು ನಂಬರ್ನ ಇನ್ಪುಟ್ ತಗೋತಾ ಇದೀವಿ. ಈ ನಂಬರು ಗ್ರೇಟರ್ ದ್ಯಾನ್ 0 ಇದ್ರೆ ಒಂದ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ, ಲೆಸ್ ದ್ಯಾನ್ 0 ಇದ್ರೆ ಇನ್ನೊಂದು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಅಂದ್ರೆ ಈ ಒಂದು ಸ್ಟ್ರಕ್ಚರ್ ಆಫ್ ದ ಬಾಡಿ ಹೇಗಿದೆ ಅಂದ್ರೆ ನೆಸ್ಟೆಡ್ ಇಫ್ ಮತ್ತು ಇಫ್ ಎಲ್ಸ್ ಇಫ್ ಕಂಡೀಷನ್ ಎರಡನ್ನೂ ಮರ್ಜ್ ಆಗಿದೆ. ಏನಾಗ್ತದೆ, ಇದು ಔಟರ್ ಇಫ್. ಈ ಒಂದು ಔಟರ್ ಇಫ್ ಟ್ರೂ ಆದ್ರೆ ಮಾತ್ರನೇ ಇನ್ನರ್ ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಇಲ್ಲಿ ಅಷ್ಟೇ, ಈ ಎಲ್ ಎಫ್ ಕಂಡೀಷನ್ ಟ್ರೂ ಆದ್ರೆ ಮಾತ್ರನೇ ಈ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಏನಪ್ಪಾ ಇಲ್ಲಿ ಕ್ವೆಶನ್ ಅಂತ ಅಂದ್ರೆ, ಎನ್ ನಾವು ಇನಿಷಿಯಲೈಸ್ ಮಾಡಿದ್ನಿ. ಫಾರ್ ಎಕ್ಸಾಂಪಲ್ ಎನ್ ನಾನು 10 ಅಂತ ಇನಿಷಿಯಲೈಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಬನ್ನಿ, ಹೇಗೆ ಚೆಕ್ ಆಗ್ತದೆ? ಎನ್ ಏನು 10 ಗ್ರೇಟರ್ ದ್ಯಾನ್ 0. ಆಬ್ವಿಯಸ್ಲಿ ಕಂಡೀಷನ್ ಟ್ರೂ ಆಯ್ತು ಅಲ್ವಾ? ಕಂಡೀಷನ್ ಟ್ರೂ ಆಗಿರೋದಕ್ಕೋಸ್ಕರ ಈ ಒಂದು ಇನ್ನರ್ ಎಫ್ ಎಕ್ಸಿಕ್ಯೂಟ್ ಆಗತ್ತೆ. ಏನಪ್ಪಾ ಅಂದ್ರೆ 10 ಮಾಡ್ಯುಲಸ್ 2 is equals to 0. ಕರೆಕ್ಟ್ ಅಲ್ವಾ? ಕಂಪ್ಲೀಟ್ಲಿ ಡಿವಿಸಿಬಲ್ ಆಗೇ ಆಗತ್ತೆ, ಟ್ರೂ. ಈ ಕಂಡೀಷನ್ ಟ್ರೂ ಆಗಿರೋದ್ರಿಂದ ನನಗೆ ಏನಿದೆ ಇಫ್ ಬಾಡಿ ಅದು ಮಾತ್ರ ನನಗೆ ಎಕ್ಸಿಕ್ಯೂಟ್ ಆಗತ್ತೆ. ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತ್ತೆ ಔಟ್ಪುಟ್ ಅಲ್ಲಿ. ನೋಡೋಣ, 10 ಕೊಡ್ತಾ ಇದೀನಿ ನೋಡಿ, ಈವನ್ ಅಂಡ್ ಪಾಸಿಟಿವ್. ನಾವು ಅದನ್ನ ಹೇಳಿದ್ವಿ, ಈವನ್ ಅಂಡ್ ಪಾಸಿಟಿವ್. ಈ ರೀತಿ ಇಫ್ ಎಲ್ಸ್ ಕಂಡೀಷನಲ್ಸ್ ಜೊತೆ ನಾವು ಒಂದು ನೆಸ್ಟೆಡ್ ಇಫ್ ಅಂದ್ರೆ ಒಂದು ಸ್ಟ್ರಕ್ಚರ್ ಒಳಗೆ ಇನ್ನೊಂದು ಎಂಟೈರ್ ಸ್ಟ್ರಕ್ಚರ್ನ ಪೋಸ್ಟ್ ಮಾಡಿ ಕೂಡ ನಾವು ಎಂಟೈರ್ ಎಕ್ಸಿಕ್ಯೂಷನ್ ತಗೊಂಡ್ ಬರ್ಬೋದು. ಲಾಸ್ಟ್ ಕೊನೆ ಒಂದು ಎಕ್ಸಾಂಪಲ್ ನೋಡೋಣ ನೆಸ್ಟೆಡ್ ಇಫ್ ಜೊತೆ. ಇಲ್ಲಿ ಅಷ್ಟೇ ಏನಾಗ್ತದೆ, ಇಲ್ಲಿ ನೋಡ್ಬೋದು ಒಂದು ಇಫ್ ಕಂಡೀಷನ್ ಇದೆ. ಇದನ್ನ ನಾವು ಔಟರ್ ಎಫ್ ಅಂತೀವಿ. ಈ ಔಟರ್ ಎಫ್ಗೆ ಕಂಪ್ಲೀಟ್ ಇನ್ನರ್ ಆಫ್ ಬಾಡಿ ಇದೆ, ಮತ್ತೆ ಒಂದು ಎಲ್ಸ್ ಪಾರ್ಟ್ ಕೂಡ ಇದೆ. ಈ ಒಂದು ಎಲ್ಸ್ ಪಾರ್ಟ್ ಈ ಒಂದು ಇಫ್ ಪಾರ್ಟ್ಗೆ ಮ್ಯಾಚ್ ಆಗುತ್ತೆ. ಅಂದ್ರೆ ಈ ಇಫ್ ಮತ್ತೆ ಎಲ್ಸ್ ಒಂದು ಬಾಡಿ ಆಗಿರುತ್ತೆ. ಈ ಎಂಟೈರ್ ಇಫ್ ಈ ಇಫ್ ಒಂದು ಇನ್ನರ್ ಪಾರ್ಟ್ ಆಗಿರುತ್ತೆ. ಅಂದ್ರೆ ಇದು ನಮಗೆ ಔಟರ್ ಬಾಡಿ ಆಗತ್ತೆ, ಇದು ನಮಗೆ ಎಂಟೈರ್ ಇನ್ನರ್ ಬಾಡಿ ಆಗತ್ತೆ. ಯಾವಾಗ ನಮ್ಗೆ ಇನ್ನರ್ ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ ಅಂದ್ರೆ ಓನ್ಲಿ ವೆನ್ ಈ ಕಂಡೀಷನ್ ಟ್ರೂ ಇದ್ದಾಗ. ಏನಾಗತ್ತೆ, ಕಂಡೀಷನ್ ಏನು 10 ಈಕ್ವಲ್ ಟು 10. ಆಬ್ವಿಯಸ್ಲಿ ಅದು ನಮ್ಗೆ ಟ್ರೂ ಇದೆ. ಅದಕ್ಕೋಸ್ಕರ ನಮ್ಮ ಈ ಎಂಟೈರ್ ಇಫ್ ಬ್ಲಾಕ್ ಏನಿದೆ ಅದು ನಮ್ಗೆ ಎಕ್ಸಿಕ್ಯೂಟ್ ಆಗತ್ತೆ. ಇಲ್ಲಿ ಏನ್ ತಗೊಳ್ಳೋಣ, ಏನು 10 ಈಕ್ವಲ್ ಟು 15. 10 ಈಕ್ವಲ್ ಟು 15 ಅಲ್ಲ, ಇದು ನಮ್ಮ ಕಂಡೀಷನ್ ಫಾಲ್ಸ್ ಆಯ್ತು. ಇದು ನಮಗೆ ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ಇಲ್ಲಿ ಏನಿರುತ್ತೆ ಅವು ಏನೂ ನಮಗೆ ಪ್ರಿಂಟ್ ಆಗಲ್ಲ. ಸಮ ಎಲ್ಸ್ ಪಾರ್ಟ್ ಅಲ್ಲಿ ಏನಿದೆ ಆ ಎಲ್ಸ್ ಪಾರ್ಟ್ ಅಲ್ಲಿ ಇರೋದು ಪ್ರಿಂಟ್ ಆಗುತ್ತೆ. ನೋಡೋಣ ಏನ್ ನಮ್ಗೆ ಈ ಇಫ್ ಪಾರ್ಟ್ ಅಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗಲ್ಲ, ಯಾಕಂದ್ರೆ ನಮ್ಮ ಕಂಡೀಷನ್ ಫಾಲ್ಸ್ ಆಗ್ತಾ ಇದೆ. ಅದ್ರ ಬದಲು ನಮಗೆ ಎಲ್ಸ್ ಪಾರ್ಟ್ ಅಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗತ್ತೆ. ಮತ್ತೆ
ಇಲ್ಲಿ ಬಂದು ಚೆಕ್ ಮಾಡಬೇಕು. ಐ ಏನು? ಐ ಬಂದು 10. 10 ಈಕ್ವಲ್ ಟು 12. ಏನು ಈಕ್ವಲ್ ಅಲ್ಲ, ಫಾಲ್ಸ್. ಅದಕ್ಕೋಸ್ಕರ ನಮಗೆ ಇಫ್ ಬಾಟಲ್ ಇರೋದು ಏನು ಎಕ್ಸಿಕ್ಯೂಟ್ ಆಗಲ್ಲ, ಬದಲಾಗಿ ನಮಗೆ ಎಲ್ಸ್ ಪಾರ್ಟ್ ಅಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ. ಏನು? ಐ ಇಸ್ ನಾಟ್ ಈಕ್ವಲ್ ಟು 12. ನೋಡಿ, ಅದು ಎಕ್ಸಿಕ್ಯೂಟ್ ಆಗಿದೆ. ಸೊ ಈ ರೀತಿ ನಮ್ಮ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಇಲ್ಲಿಗೆ ನಮ್ಮ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಟಾಪಿಕ್ ಮುಗಿದು. ಸಾಕಷ್ಟು ಕಲಿತಾ ಬಂದಿದ್ವಿ, ಹೇಗೆ ಇಫ್ ಕಂಡೀಷನ್ ಯೂಸ್ ಮಾಡೋದು, ಹೇಗೆ ಇಫ್ ಎಲ್ಸ್ ಯೂಸ್ ಮಾಡೋದು, ಹೇಗೆ ನಮ್ಮ ಒಂದು ಇಫ್ ಎಲ್ಸ್ ಸ್ಟ್ರಕ್ಚರ್ ಇರುತ್ತೆ, ಹೇಗೆ ಒಂದು ನೆಸ್ಟೆಡ್ ಇಫ್ ನೋಡಿ ಮಲ್ಟಿಪಲ್ ಕಂಡೀಷನ್ಸ್ ನ ಎವ್ಯಾಲ್ಯೂಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸಾಕಷ್ಟು ಪ್ರಾಕ್ಟೀಸ್ ಕೂಡ ಬೇಕಾಗತ್ತೆ. ಇವೆಲ್ಲದರ ಮುಖಾಂತರ ನಾವು ಏನ್ ತಿಳ್ಕೊಳ್ಬೋದು ಅಂದ್ರೆ, ಒಂದು ಯೂಸ್ ಕೇಸ್ ಕೊಟ್ಟಾಗ ಹೇಗೆ ಅಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇದೆ, ನಾನು ಹೇಗೆ ಮಾಡ್ಬೋದು, ಒಂದು ಕಂಡೀಷನ್ ಇದ್ದು ಅದು ಸ್ಯಾಟಿಸ್ಫೈ ಆದ್ರೇನೆ ಇನ್ನೊಂದು ಕಂಡೀಷನ್ಗೆ ಹೋಗ್ಬೇಕು ಅಂತ ಇದ್ರೆ ಯಾವ ರೀತಿ ಒಂದು ಸ್ಟ್ರಕ್ಚರ್ನ ನಾನು ಫೈಂಡ್ ಔಟ್ ಮಾಡ್ಬೋದು, ನೆಸ್ಟೆಡ್. ಈ ರೀತಿ ಒಂದು ನಾಲೆಡ್ಜ್ನ ನಾವು ಈ ಎಕ್ಸಾಂಪಲ್ಸ್ ಮೂಲಕ ತಿಳ್ಕೊಳ್ಬೇಕು. ಥ್ಯಾಂಕ್ ಯು.